ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ವಿಶೇಷವಾದಂಥ ಕಂಟೆಂಟ್ ಮೂಲಕ ನಿಮ್ಮ ಮುಂದೆ ಬಂದಿದ್ದೇನೆ. ಬಂಧುಗಳೇ, ಇತ್ತೀಚೆಗೆ ನಾನಾ ರೀತಿಯಾದಂಥ ಆರೋಗ್ಯ ಸಮಸ್ಯೆಗಳನ್ನು ನಾವೆಲ್ಲರೂ ಕೂಡ ಫೇಸ್ ಮಾಡ್ತಿದ್ದೇವೆ. ಅದರಲ್ಲೂ ಈ ಆರೋಗ್ಯ ಸಮಸ್ಯೆಗೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಆಯುರ್ವೇದದ ಕಡೆಗೆ ಜನರ ಒಲವು ಜಾಸ್ತಿ ಆಗ್ತಾ ಇದೆ. ಹಾಗಂತೇಳಿ ಎಲ್ಲ ಆಸ್ಪತ್ರೆಗೂ ಕೂಡ ನಾವು ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಆಸ್ಪತ್ರೆಗಳ ಬಗ್ಗೆ ವಿಚಾರಿಸ್ಕೊಂಡು ತಿಳ್ಕೊಂಡು ಒಂದಷ್ಟು ಆಸ್ಪತ್ರೆಗೆ ಹೋಗಬೇಕಾಗತ್ತೆ. ಅಂತಹ ಒಂದು ಹಾಸ್ಪಿಟಲ್ ನಾನಿದ್ದೇನೆ, ತಕ್ಷಣ ಆಯುರ್ವೇದ ಆಸ್ಪತ್ರೆ. ಪರ್ಟಿಕ್ಯುಲರ್ ಆಗಿ ಈ ಆಸ್ಪತ್ರೆ ಯಾಕೆ ಅಂದ್ರೆ ಇಲ್ಲಿ ಆರೋಗ್ಯ ಸಮಸ್ಯೆಗೆ ಸಾಕಷ್ಟು ಮಂದಿ ಪರಿಹಾರವನ್ನ ಕಂಡುಕೊಂಡಿದ್ದಾರೆ. ಇನ್ನೂ ವಿಶೇಷ ಅಂದ್ರೆ ಈ ಆಸ್ಪತ್ರೆಯಲ್ಲಿ ಇಲ್ಲಿಯೇ ಗಿಡಮೂಲಿಕೆಗಳನ್ನ ತರಿಸಿ ಇಲ್ಲೇ ನಿಮ್ಮ ಆರೋಗ್ಯ ಸಮಸ್ಯೆಯನ್ನ ಪತ್ತೆ ಹಚ್ಚಿ ಇಲ್ಲೇ ಔಷಧಿಯನ್ನ ತಯಾರಿ ಮಾಡಿ ಅದಾದ ಬಳಿಕ ನಿಮಗೆ ಔಷಧಿಯನ್ನ ಕೊಡ್ತಾರೆ. ಹಿಂದಿನ ಎಪಿಸೋಡ್ಗಳಲ್ಲಿ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಮಾತಾಡಿದ್ವಿ. ಈ ಎಪಿಸೋಡ್ನಲ್ಲಿ PCOD ಹಾಗೆ ಇನ್ಫರ್ಟಿಲಿಟಿ ಅಥವಾ ಬಂಜತನಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾ ಹೋಗೋಣ. ಯಾಕಂದ್ರೆ ಸಾಕಷ್ಟು ಮಂದಿ ಇತ್ತೀಚೆಗೆ ಆ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ, ಸಮಸ್ಯೆಯನ್ನ ಫೇಸ್ ಮಾಡ್ತಾ ಇದ್ದಾರೆ. ನನ್ನ ಜೊತೆಗೆ ಡಾಕ್ಟರ್ ಲಕ್ಷ್ಮಿ ಅವರಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ. ಮೊದಲಿಗೆ PCOD ವಿಚಾರಕ್ಕೆ ಬರೋಣ. ಸಾಕಷ್ಟು ಜನ ಇದರಿಂದ ಬಳಲ್ತಾ ಇದ್ದಾರೆ. ಅದೊಂದು ಸಣ್ಣ ಆರೋಗ್ಯ ಸಮಸ್ಯೆ ಅಂತೂ ಅಲ್ಲವೇ ಅಲ್ಲ. ಏನು ಹಾಗಂದ್ರೆ ಏನದು? PCOD ಅಂತ ಹೇಳಿದರೆ ಪಾಲಿಸಿಸ್ಟಿಕ್ ಓವರೀಸ್ ಅಂತ ಹೇಳ್ತಾರೆ. ಇದು ಮೇನ್ ಆಗಿ ಏನಾಗುತ್ತೆ ಅಂತ ಹೇಳಿದರೆ ಡ್ಯೂ ಟು ದ ಹಾರ್ಮೋನಲ್ ಇಂಬ್ಯಾಲೆನ್ಸಸ್. ಲೇಡೀಸ್ಗೆ ಮೇನ್ ಆಗಿ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆಗೋದ್ರಿಂದ ಆಂಡ್ರೋಜನ್ ಹಾರ್ಮೋನ್ ಯಾವಾಗ ಜಾಸ್ತಿ ಆಗುತ್ತೋ ಆವಾಗ ಈ PCOD ಸಮಸ್ಯೆ ಬರುತ್ತೆ. ಅದು ಏನಾಗುತ್ತೆ ಅಂತ ಹೇಳಿದರೆ ನಮ್ಮ ಓವರೀಸ್ ಇರುತ್ತಲ್ವಾ, ಅದನ್ನ ಮೇಲೆ ಚಿಕ್ಕ ನೀರುಗುಳ್ಳೆಗಳ ಥರ ಬೆಳೆಯುತ್ತೆ, ಗ್ರೋತ್ ಆಗುತ್ತೆ. ಸೊ ದಟ್ ಈಸ್ ದ ಲಕ್ಷಣ, ಮೇನ್ ಲಕ್ಷಣ ಆಫ್ PCOD. ಸೊ ಇದು ಮೇನ್ ಆಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಬರುವುದು, ಡ್ಯೂ ಟು ದ ಡಯಟ್. ಅದೇ ತರ ಮೀನ್ಸ್ ಡ್ಯೂ ಟು ಮೋರ್ ಇಂಟೇಕ್ ಆಫ್ ಜಂಕ್ ಫುಡ್ಸ್ ಆಗಿರ್ಬೋದು, ಚಾಟ್ಸು, ಔಟ್ಸೈಡ್ ತಿನ್ನೋದು ಹೆಚ್ಚಾಗಿ, ವೆನ್ ದೇ ಆರ್ ಟೇಕಿಂಗ್ ಮೋರ್ ಖಾರ, ಸ್ಪೈಸಿ, ಮಸಾಲ, ಅವ್ರದ್ದು ಇಂಪ್ರಾಪರ್ ಡಯಟ್ ಲೈಫ್ ಸ್ಟೈಲ್ಸ್ ಇಂದ ಬರುವುದು. ವೆನ್ ದೇ ಲೇಡೀಸ್ ಗೋ ಇನ್ ಟು ಸೆಡೆಂಟ್ರಿ ಲೈಫ್ ಸ್ಟೈಲ್, ವೆನ್ ದೇರ್ ಇಸ್ ಅದರ್ ಅಂಡರ್ಲೈಂಗ್ ಇಶ್ಯೂಸ್ ಲೈಕ್ ಥೈರಾಯ್ಡ್ ಆಗಿರ್ಬೋದು, ಅಂಡ್ ಸ್ಟ್ರೆಸ್, ಡಿಪ್ರೆಷನ್, ಸೆಡೆಂಟ್ರಿ ಲೈಫ್ ಸ್ಟೈಲ್, ಈ ತರ ಕಾರಣದಿಂದೆಲ್ಲ PCOD ಬರುತ್ತೆ. ಸೊ ಇದರಿಂದ ಮೇನ್ 5 ಸಿಂಪ್ಟಮ್ಸ್ ಏನಂತ ಹೇಳಿದ್ರೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗುತ್ತೆ. ದೆನ್ ದೇರ್ ವಿಲ್ ಬಿ ಮೋರ್ ಹೇರ್ ಫಾಲ್, ಅನ್ಕಂಟ್ರೋಲ್ಡ್ ಹೇರ್ ಫಾಲ್. ಥರ್ಡ್ ಇಸ್ ಪಿಗ್ಮೆಂಟೇಷನ್, ಕತ್ತಲ್ಲಿ ಪಿಗ್ಮೆಂಟೇಷನ್ ಇರೋದು, ಅಂಡರ್ ಆರ್ಮ್ಸ್ ಈ ಥರ ಭಾಗದಲ್ಲಿ ಮೋರ್ ಪಿಗ್ಮೆಂಟೇಷನ್, ಸ್ಕಿನ್ನಲ್ಲಿ ಪಿಗ್ಮೆಂಟೇಷನ್ ಆಗೋದು, ಪಿಂಪಲ್ಸ್, ಫೇಸಲ್ಲಿ ಪಿಂಪಲ್ಸ್ ಕಾಣಿಸ್ಕೊಳ್ಳುತ್ತೆ, ಓವರ್ ವೆಯ್ಟ್. ದೀಸ್ ಆರ್ ದ 5 ಮೇನ್ ಸಿಂಪ್ಟಮ್ಸ್ ಆಫ್ PCOD. ಸೊ ಈ PCODಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಹೆಂಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಬರುತ್ತೆ ಅಂತ ಹೇಳಿದ್ರೆ, ಸೊ ಆ ನೀರ್ಗುಳ್ಳೆಗಳು ನಮ್ದು ಓವರಿ ಮೇಲೆ ಯಾವಾಗ ಇಟ್ ಸ್ಟಾರ್ಟ್ಸ್ ಗ್ರೋಯಿಂಗ್, ಇಟ್ ವಿಲ್ ನಾಟ್ ಅಲೌ ದಟ್ ಮೆಚ್ಯೂರ್ಡ್ ಎಗ್ ಟು ಕಮ್ ಟು ದ ಯೂಟ್ರಸ್. ಸೊ ಅಲ್ಲಿಂದ ನಮ್ಗೇನೆ ಈ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ. ಎಂಡೋಮೆಟ್ರಿಯಮ್ ಶೆಟ್ ಆಗುವಾಗ ಪೀರಿಯಡ್ ಶುರು ಆಗುತ್ತೆ. ಸೊ ಅದು ಯಾವಾಗ ನಮಗೆ ಪ್ರಾಪರ್ ಆಗಿ ಸೈಕಲ್ ಆಗ್ತಾ ಇಲ್ವೋ, ಇಟ್ ಲೀಡ್ಸ್ ಟು ಆಲ್ ದೋಸ್ ಫರ್ದರ್ ಸಿಂಪ್ಟಮ್ಸ್. ಲೈಕ್ ಅದರಿಂದ ಹೇರ್ ಫಾಲ್ ಆಗೋದು, ಅದರಿಂದ ನಮಗೆ ವೆಯ್ಟ್ ಗೇನ್ ಆಗೋದು, ಅದರಿಂದ ಮೂಡ್ ಫ್ಲಕ್ಚುಯೇಷನ್ಸ್ ಆಗೋದು, ಮೂಡ್ ಸ್ವಿಂಗ್ಸ್ ಆಗೋದು, ಚಿಕ್ಕ ವಿಷಯದ ಕೂಡ ಕೋಪ ಬರುತ್ತೆ, ದ ಟಾಲರೆನ್ಸ್ ಲೆವೆಲ್ ಕಮ್ಮಿ ಆಗುತ್ತೆ. ಈ ಥರ ಎಲ್ಲ ಇಟ್ ಕಮ್ಸ್ ಅಂಡರ್ ದ ಸಿಂಪ್ಟಮ್ಸ್ ಆಫ್ PCOD. ಓಕೆ, ಅಂದ್ರೆ ನೀವು ಹೇಳ್ತಿದ್ದಾಗ ಅನ್ಸುತ್ತೆ ಎಷ್ಟೋ ಸಂಸಾರಗಳಲ್ಲಿ ಇದರಿಂದನೇ ಸಮಸ್ಯೆ, ಬೇರೆ ಬೇರೆ ರೀತಿ ಜಗಳ ಎಲ್ಲವೂ ಕೂಡ ಆಗುತ್ತೆ. ಯಾಕಂದ್ರೆ ಹೆಣ್ಮಕ್ಳಿಗೆ PCOD ಇಂದ ಮೂಡ್ ಫ್ಲಕ್ಚುಯೇಟ್ ಆಗ್ತಿರುತ್ತೆ, ಸ್ವಿಂಗ್ ಆಗ್ತಿರುತ್ತೆ, ಓವರ್ ವೆಯ್ಟ್ ಗೇನ್ ಆಗ್ತಾ ಇರುತ್ತೆ. ಬಟ್ ಅದು ಗಂಡಂಗೆ ಅರ್ಥ ಆಗ್ತಿರಲ್ಲ, ಆ ಕಾರಣಕ್ಕೆ ಅವ್ರ ನಡುವೆ ಜಗಳ ಅಂತದೆಲ್ಲವು ಈ ರೀತಿ ಕೇಸ್ಗಳು ಬರ್ತಿರುತ್ತೆ ನಿಮ್ಮಲ್ಲಿ? ಹೌದು, ತುಂಬಾ ಜನ. ಈಗ ಇಫ್ ಯು ಆರ್ ಟೇಕಿಂಗ್ 10 ಪೀಪಲ್, ಅದರಲ್ಲಿ 1-2-3 ಜನಕ್ಕೆ PCOD ಇರ್ತಾ ಇಲ್ಲ. ಈಗ ಆವಾಗ ಇರುವ ಲೈಫ್ ಸ್ಟೈಲು, ಆವಾಗಿರುವ ಶೀಲೆ ಇದೆಲ್ಲ ಬೇರೆ ಇತ್ತು. ತುಂಬಾ 90s 80s ಟೈಮಲ್ಲಿಲ್ಲ. ಈಗ ಅದೆಲ್ಲ ತುಂಬಾ ಚೇಂಜ್ ಆಗಿ, ಯಾವಾಗ ಸೆಡೆಂಟರಿ ಲೈಫ್ ಶುರುವಾಗಿತ್ತು, ಯಾವಾಗ ಈ ಎಲ್ಲ ಮನೆಯಲ್ಲಿನೇ ಸಿಗಕ್ ಶುರುವಾಯ್ತಲ್ವಾ, ಆದ್ಮೇಲಿಂದನೇ ಈ PCOD ಇಶ್ಯೂಸ್ ಎಲ್ಲ ಜಾಸ್ತಿ ಆಗ್ತಾ ಬರುತ್ತೆ. ಡ್ಯೂ ಟು ದ ವರ್ಕ್ ಲೈಫ್ ಸ್ಟೈಲ್, ಸ್ಟ್ರೆಸ್ ಜಾಸ್ತಿ ಆಗಿರೋ ಕಾರಣದಿಂದ ಈ ತರ ಎಲ್ಲ ಆಫ್ಟರ್ ದಟ್ ದಿಸ್ PCOD ಹ್ಯಾಸ್ ಬಿನ್ ಇನ್ಕ್ರೀಸ್ಡ್. ಸೊ ನಮ್ಗೆ ಜಾಸ್ತಿ ಕೇಸಸ್ಗಳು ಬರುತ್ತೆ PCOD ರಿಲೇಟೆಡ್ ಆಗಿ. ಓಕೆ, ಅಂದ್ರೆ ನೋಡಿ ಇದು ಎಷ್ಟು ಸೀರಿಯಸ್ ಇಶ್ಯೂ ಅಂದ್ರೆ, ಈ ಹೆಣ್ಣು ಮಕ್ಕಳಿಗೆ ಮೂಡ್ ಫ್ಲಕ್ಚುಯೇಟ್ ಆಗ್ತಾ ಇರೋದು ಗಂಡು ಮಕ್ಳಿಗೆ ಗೊತ್ತಾಗ್ತಾ ಇರಲ್ಲ. ಸಣ್ಣ ಪುಟ್ಟ ವಿಚಾರಕ್ಕೆ ಸಿಟ್ಟಾಗ್ತಿರ್ತಾರೆ, ಕಿರಿಕಿರಿ ಆಗ್ತಿರುತ್ತೆ, ಅಥವಾ ಬೇರೆ ರೀತಿಯಲ್ಲಿ ಇರ್ತಾರೆ. ಆ ಕಾರಣ ಗಂಡ ಹೆಂಡತಿ ನಡುವೆ ಜಗಳ ಆಗುತ್ತೆ. ಅದು ಹೋಗ್ತಾ ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ಬೋದು, ಡಿವರ್ಸ್ ಆ ಲೆವೆಲ್ಗೆಲ್ಲ ಹೋಗ್ಬೋದು. ಓಕೆ, ಈ PCODಗೆ ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ ಏನು ಇದೆಯಾ, ಹೇಗೆ ಅಂತ? ಖಂಡಿತ 100% ಟ್ರೀಟ್ಮೆಂಟ್ ಇದೆ. ನಾವು PCODs ಕೂಡ ರಿವರ್ಸ್ ಮಾಡಿದೀವಿ. ನಮ್ಮ ಹತ್ರ ಔಷಧಿ ತಗೊಂಡು, ನಾವು ಹೇಳುವ ಔಷಧಿನ ಕರೆಕ್ಟಾಗಿ ಫಾಲೋ ಅಪ್ ಮಾಡಿಕೊಂಡು, ಡಯಟ್ ಸರಿ ಮಾಡಿಕೊಂಡು, ಹೆಲ್ತಿ ಲೈಫ್ ಸ್ಟೈಲ್ ಮಾಡಿಕೊಂಡು, ಡಿಟಾಕ್ಸಿಫಿಕೇಶನ್ ಥೆರಪಿ ಮಾಡಿಕೊಂಡು, ಈವನ್ ಪಂಚಕರ್ಮ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಮಸಾಜ್ಗಳು, ಎನಿಮಾ ಕೊಡೋದು, ಯೂತ್ರ ಬಸ್ತಿ, ಈ ಥರ ಎಲ್ಲ ಟ್ರೀಟ್ಮೆಂಟ್ ತಗೊಂಡು PCODನ ರಿವರ್ಸ್ ಮಾಡಿಸಿದ್ದೀವಿ. ಆಫ್ಟರ್ 3 months ದೇ ಕ್ಯಾನ್ ಗೋ ಫಾರ್ ಸ್ಕ್ಯಾನ್ ಆ್ಯಂಡ್ ವಿ ಕ್ಯಾನ್ ರಿವರ್ಸ್ ದ PCOD. We have good treatment for PCOD in Takshana.
ಓಕೆ, ತಕ್ಷಣ ಆಸ್ಪತ್ರೆ ಟ್ರೀಟ್ಮೆಂಟ್ ಇದೆ. ಓಕೆ, ನಾನು ಅದೇ ಕೇಳಿದೆ ಅಂದರೆ ಈಗ ನಾನು ಟ್ರೀಟ್ಮೆಂಟ್ ಶುರು ಮಾಡಿದೆ ಅಂದರೆ ನಾನು ಒಂದು ಹಂತಕ್ಕೆ ಅದರಿಂದ ಹೊರಗಡೆ ಬರೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ? 3 months ಆದ್ರೆ ಬೇಕೇ ಬೇಕು ನಮಗೆ. ಒಂದು ಈ ಡಿಟಾಕ್ಸಿಫಿಕೇಶನ್ ಟ್ರೀಟ್ಮೆಂಟ್ 1 ತಿಂಗಳಲ್ಲಿನೇ ಅವ್ರಿಗೆ 40 to 50% ವರೆಗೆ ರಿಸಲ್ಟ್ ಸಿಗುತ್ತೆ. ಆಮೇಲೆ ಈಗ 3 months ವಿ ವಿಲ್ ಕೀಪ್ ಲೈಕ್ ಪೀರಿಯಡ್ಸ್ ಬಂದಿಲ್ಲ ಅಂತ ಹೇಳಿದ್ರೆ ಫಸ್ಟ್ 3 ಕಾನ್ಸಿಕ್ವೆಂಟ್ ಪೀರಿಯಡ್ಸ್ ಕರೆಕ್ಟ್ ಆಗಿ ಬರ್ತಾ ಇದೆಯಾ, ನಾವು ಈವನ್ ವಿತೌಟ್ ಅಲೋಪತಿಕ್ ಮೆಡಿಸಿನ್ಸ್, ಈಗ ಪೀರಿಯಡ್ಸ್ ಅದರಿಂದನೇ ಒಬ್ಬೊಬ್ಬರಿಗೆ ಆ ಟ್ಯಾಬ್ಲೆಟ್ ತಗೊಂಡೇನೆ ಪೀರಿಯಡ್ಸ್ ಬರುತ್ತೆ ಡ್ಯೂ ಟು ದಿಸ್ PCOD ಇಶ್ಯೂಸ್ ಅಂಡ್ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಎವ್ರಿಥಿಂಗ್. ಸೊ ಆ ಮೆಡಿಸಿನ್ಸ್ ಇಲ್ಲಾದ್ರೇನೆ ನಾವು ನಮ್ದು ಆಯುರ್ವೇದಿಕ್ ಮೆಡಿಸಿನ್ಸ್ ಅಲ್ಲಿನೇ ಅದಕ್ಕೆ ಪೀರಿಯಡ್ಸ್ ಬರಕ್ಕೆ ಮೆಡಿಸಿನ್ಸು ಇದೆ, ಅದನ್ನ ತಗೊಂಡ್ಬಿಟ್ಟು ಫಸ್ಟ್ 3 ಕಾನ್ಸಿಕ್ಯೂಟಿವ್ ಪೀರಿಯಡ್ಸ್ ಕರೆಕ್ಟ್ ಆಗಿ ಬರ್ತಾ ಇದೆಯಾ, ಅವ್ರದ್ದು ವೇಟ್ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದಾರೆ, ಅವ್ರದ್ದು ಲೈಫ್ ಸ್ಟೈಲ್ ಹೇಗಿದೆ, ಅವ್ರದ್ದು ಡಯಟ್ ನಾವು ಹೇಳೋ ತರ ಫಾಲೋ ಅಪ್ ಮಾಡ್ತಾ ಇದ್ದಾರಾ ಅಂತ ಇದೆಲ್ಲ ನೋಡ್ಬಿಟ್ಟು 3 months ಅಲ್ಲಿ ಆರಾಮಾಗಿ ನಮಗೆ ರಿಸಲ್ಟ್ ಸಿಗುತ್ತೆ. ಮತ್ತದೆ ನಾನು ಅದೇ ಪ್ರಶ್ನೆ ಪ್ರತಿ ಎಪಿಸೋಡ್ ಅಲ್ಲಿ ಕೇಳ್ತಾ ಇರೋದು, ಈ ಆಯುರ್ವೇದ ಮೆಡಿಸನ್ ಇಂದ ಈ PCOD ಸಮಸ್ಯೆಗೆ ಆಯುರ್ವೇದ ಮೆಡಿಸನ್ ತಗೊಳ್ಳೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ, ಧೈರ್ಯವಾಗಿ ನಾವು ಮೆಡಿಸಿನ್ ಶುರು ಮಾಡಬಹುದು? ಖಂಡಿತ ಯಾವುದು 100% ಸೈಡ್ ಎಫೆಕ್ಟ್ ಇಲ್ವೇ ಇಲ್ಲ. ನೀವು ಖಂಡಿತ ಧೈರ್ಯವಾಗಿ ನಮ್ಮ ತಕ್ಷಣ ಹಾಸ್ಪಿಟಲ್ಗೆ ಬಂದು ನಮ್ಮನ್ನ ಭೇಟಿಯಾಗಿ ನಾವು ಯಾವ ಥರ ನಾಡಿ ಪರೀಕ್ಷೆ ಮಾಡಿ ನಾವು ಏನು ಟ್ರೀಟ್ಮೆಂಟ್, ಒಬ್ರೊಬ್ರಿಗೆ ಒಂದೊಂದು ಥರ ಟ್ರೀಟ್ಮೆಂಟ್ ಹೇಳ್ತೀವಿ. ವೇಟ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಒಂಥರ ಟ್ರೀಟ್ಮೆಂಟ್ ಹೇಳ್ತೀವಿ, ಪಂಚಕರ್ಮ ಒಬ್ರಿಗೆ ಹೇಳ್ತೀವಿ, ಮೆಡಿಸಿನ್ಸ್ ಆ ಥರ ನಮ್ಮನ್ನ ಭೇಟಿಯಾಗಿ ನಾಡಿ ನೋಡಿಬಿಟ್ಟು ಎಂಥರ ಟ್ರೀಟ್ಮೆಂಟ್ ಬೇಕು ಅಂತ ನಾವೇ ಅವ್ರಿಗೆ ಅಡ್ವೈಸ್ ಮಾಡ್ತೀವಿ. ಆದ್ದರಿಂದ ಖಂಡಿತ ಅವ್ರು PCOD ಇಶ್ಯೂದಿಂದ ಆಚೆ ಕಡೆ ಬರಬಹುದು. ರಿಸಲ್ಟ್ ಪರ್ಸೆಂಟೇಜ್ ಹೇಗಿದೆ? 100% ರಿಸಲ್ಟ್ಸ್ ಇದೆ. ಓಕೆ, ನನಗೆ ಮುಂದಿನ ವಿಚಾರಕ್ಕೆ ಹೋಗ್ತೀನಿ. ಅದು ಬಂಜೆತನ ಸಮಸ್ಯೆ. ಅದನ್ನ ಅನುಭವಿಸ್ತಿರುವಂಥ ಹೆಣ್ಮಕ್ಳಿಗೆ ಮಾತ್ರ ಆ ಸಂಕಟ, ನೋವು ಏನೋ ಗೊತ್ತಿರುತ್ತೆ. ನಾನು ಆಗ್ಲೂ ಹೇಳ್ತಾ ಇದ್ದೆ, ಅದೇ ಬಂಜೆತನ ಸಮಸ್ಯೆಯಿಂದಲೇ ಅದೆಷ್ಟೋ ಡಿವೋರ್ಸ್ ಆಗಿದೆ, ಎಷ್ಟೋ ಸಂಸಾರ ಮುರಿದು ಬಿದ್ದಿದೆ, ಸಂಸಾರದಲ್ಲಿ ಭಿನ್ನಾಭಿಪ್ರಾಯ ಎಲ್ಲವೂ ಕೂಡ ಬಂದಿದೆ. ಎಷ್ಟೋ ಹೆಣ್ಮಕ್ಳು ಅದರಿಂದ ಒಬ್ಬೊಬ್ಬರೇ ಕಣ್ಣೀರು ಹಾಕ್ತಿರ್ತಾರೆ, ನಿದ್ರೆ ಇಲ್ಲದ ರಾತ್ರಿಯನ್ನು ಕಳೆದಿರ್ತಾರೆ. ಆ ಸಂಕಟ, ನೋವು ಹೆಣ್ಮಕ್ಳಿಗೆ ಮಾತ್ರ ಗೊತ್ತಿರುತ್ತೆ. ತುಂಬ ಜನ ಅದಕ್ಕೆ ಟ್ರೀಟ್ಮೆಂಟ್ಗೆ ಹುಡುಕಾಡ್ತಿರ್ತಾರೆ, ಅಥವಾ ಸಮಸ್ಯೆ ಏನು ಕಾರಣ ಅಂತಲೂ ಕೂಡ ಹುಡುಕಾಡ್ತಿರ್ತಾರೆ. ನಾನು ಮೊದಲು ಸಮಸ್ಯೆಯ ಮೂಲಕ ಬರ್ತೀನಿ. ಏನು ಬಂಜೆತನಕ್ಕೆ ಏನು ಕಾರಣ? ಮೇನ್ ರೀಸನ್ ವಿಲ್ ಬಿ ಸಮ್ ಅಂಡರ್ಲೈಂಗ್ ಇಶ್ಯೂಸ್ ಲೈಕ್ PCOD, ಥೈರಾಯ್ಡ್, ಡಯಟು, ಲೈಫ್ ಸ್ಟೈಲು, ಇಂಟೇಕ್ ಆಫ್ ಮೆಡಿಸಿನ್ಸು, ಆಟೋ ಇಮ್ಯೂನ್ ಡಿಸೀಸ್, ಈ ಥರ ತುಂಬ ರೀಸನ್ಸ್ ಇದೆ. ಅದನ್ನು ಕರೆಕ್ಟಾಗಿ ಅವರು ರೂಲ್ ಔಟ್ ಮಾಡಿರಲ್ಲ. ದೇ ವಿಲ್ ಬಿ ಫಾಲೋಯಿಂಗ್ ಈ ಥರ ಯೂಟ್ಯೂಬ್ ನೋಡೋದು, ಅವರವ್ರದೇ ಇವರು ಹೇಳ್ತಾರೆ ಅವ್ರು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅವರವರಾಗಿ ಒಂದು ಡಯಟ್ ಲೈಫ್ ಸ್ಟೈಲ್ ಫಾಲೋ ಮಾಡೋದು, ಲ್ಯಾಕಿಂಗ್ ಆಫ್ ಫಿಸಿಕಲ್ ಎಕ್ಸಸೈಸ್, ಒಂದಿನ ಮಾಡ್ತಾರೆ ಒಂದಿನ ಮಾಡಲ್ಲ, ಅವ್ರಿಗೆ ಒಂದು ಮೋಟಿವೇಶನ್ ಇರಲ್ಲ. ಸಿ ಪೀಪಲ್ ವಾಂಟ್ ಟು ಕಮ್ ಔಟ್ ಫ್ರಮ್ ದಟ್, ಬಟ್ ದೇ ವಿಲ್ ನಾಟ್ ಹ್ಯಾವ್ ದಟ್ ಪ್ರಾಪರ್ ಮೋಟಿವೇಶನ್. ಯಾರು ಅವ್ರಿಗೆ ಸರಿಯಾಗಿ ಗೈಡ್ ಮಾಡಲ್ಲ. ಸೊ ಆ ಥರ ಒಂದು ಗೈಡೆನ್ಸ್ ಇರಬೇಕು ಅವ್ರಿಗೆ. ಹಂಗೆ ಮಾಡಿದರೆ ದೇ ಕ್ಯಾನ್ ಕಮ್ ಔಟ್ ಫ್ರಮ್ ವೇಟ್ ಒಬಿಸಿಟಿ ಆಗಿರ್ಬೋದು, ಈ ಥರ PCOD, ಇನ್ಫರ್ಟಿಲಿಟಿ, ಈ ಥರ ಇಶ್ಯೂಸಿಂದ ಅವ್ರು ಆರಾಮಾಗಿ ಬರ್ಬೋದು. ಸೊ ಆ ಥರ ಒಂದು ಗೈಡೆನ್ಸ್ ಇರಬೇಕು ಅವ್ರಿಗೆ. ಸೊ ಅದು ನಮ್ಮ ತಕ್ಷಣದಲ್ಲಿ ಸಿಗುತ್ತೆ. ಓಕೆ, ನಿಮ್ಮಲ್ಲಿ ಬಂದವರು ಈ ಬಂಜೆತನ ಸಮಸ್ಯೆ ಹೆಣ್ಮಕ್ಳು ಯಾವ ರೀತಿ ಸಂಕಟ ಅನುಭವಿಸ್ತಿರ್ತಾರೆ ನೀವು ನೋಡ್ತಿರ್ತೀರಿ ಕಣ್ಣಾರೆ, ಏನು ಹೇಳ್ಕೊಳ್ತಿರ್ತಾರೆ? ಅವ್ರು ಹೇಳ್ತಾರೆ, ನಾವು ಎಷ್ಟೋ ಇದು ಮಾಡಿದ್ದೀವಿ, ಏನೇನೋಲ್ಲ ಮಾಡಿದ್ದೀವಿ, ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಮಾಡಿದ್ದೀವಿ, ಎಕ್ಸಸೈಸ್ ಮಾಡಿದ್ದೀವಿ, ಸೂರ್ಯ ನಮಸ್ಕಾರ ಮಾಡಿದ್ವಿ, ಯಾವುದು ಮಾಡಿ ನಮಗೆ ಸರಿಯಾಗಿ ಇಲ್ಲ ಅಂತ ಹೇಳಿ ಬರೋರು ಜನ ಇದ್ದಾರೆ. ಎಷ್ಟೇ ಮಾಡಿದ್ರು 1 kg ಕಮ್ಮಿ ಆಗುತ್ತೆ, ಮತ್ತೆ ಅದು ಜಾಸ್ತಿ ಆಗುತ್ತೆ ಅಂತ ಹೇಳಿ ದೇ ವಿಲ್ ನಾಟ್ ಬಿ ಹ್ಯಾವಿಂಗ್ ದಟ್ ಪ್ರಾಪರ್ ಮೋಟಿವೇಶನ್. ಸೊ ಈ ಥರನೇ ತುಂಬ ಜನ ಹೇಳಿ ಬಂದಿರೋರು ಇದ್ದಾರೆ ನಾವು. ಸೊ ಅದನ್ನ ನಾವು ಕರೆಕ್ಟಾಗಿ ನಾಡಿ ಅನಾಲಿಸಿಸ್ ಮಾಡಿ ಅವ್ರಿಗೆ ಯಾವ ಥರ ಕೊಟ್ಟಿದ್ರೆ ಸರಿ ಆಗುತ್ತೆ, ಎಂಥರ, ಯಾಕಂದ್ರೆ ನಮ್ದು ಡಿಟಾಕ್ಸಿಫಿಕೇಶನ್ ನಾವೇ ಡಯಟ್ ಕೊಟ್ಟಿರ್ತೀವಿ. ಮೇನ್ ದಟ್ ವಿಲ್ ಪೀಪಲ್ ಬಿ ಲ್ಯಾಕಿಂಗ್ ಇನ್ ದ ಡಯಟ್. ದೇ ಡೋಂಟ್ ನೋ ವಾಟ್ ಟು ಟೇಕ್, ವಾಟ್ ವಿಲ್ ರೆಡ್ಯೂಸ್ ದ ವೇಟ್, ವಾಟ್ ವಿಲ್ ಇನ್ಕ್ರೀಸ್ ದ ವೇಟ್, ಎಂಥರ ಪೋರ್ಷನ್ ಅಲ್ಲಿ ತಗೋಬೇಕು, ಹೇಗೆ ತಗೋಬೇಕು ಅಂತ ಅವ್ರಿಗೆ ಗೊತ್ತಾಗಲ್ಲ. ಸೊ ದಟ್ ವಿ ಡಾಕ್ಟರ್ಸ್ ವಿ ವಿಲ್ ಬಿ ಪ್ರಿಸ್ಕ್ರೈಬಿಂಗ್ ದೆಮ್. ಸೊ ನಮ್ದು ಡಿಟಾಕ್ಸ್ ಕಿಟ್ ಅಲ್ಲಿ ಡಯಟ್ ಕೂಡ ಜೊತೆಗೆ ಬರುತ್ತೆ. ಸೊ ಆ ತರ ಡಯಟ್ ಕೊಟ್ಟು ಇಷ್ಟು ಪ್ರಪೋರ್ಷನಲಿ ತಗೋಬೇಕು, ಇದು ತಗೋಬಾರದು ಅಂತೆಲ್ಲ ಹೇಳಿ ವಿಲ್ ಬಿ ಗೈಡಿಂಗ್. ಸೊ ಅದರಿಂದ ಅವ್ರಿಗೆ ರಿಸಲ್ಟ್ಸ್ ಗೊತ್ತಾಗಕ್ಕೆ ಶುರುವಾಗುತ್ತೆ. ಎಷ್ಟು ಟೈಮ್ ತಗೊಳ್ಬಹುದು ರಿಸಲ್ಟ್ ನೋಡೋಕೆ? ವಿತಿನ್ 14 to 15 days ಅಲ್ಲಿನೇ ನಮಗೆ ಒಬಿಸಿಟಿ ಕಂಡೀಷನ್ ಎಲ್ಲ ರಿಸಲ್ಟ್ಸ್ ಗೊತ್ತಾಗುತ್ತೆ. ಒಂದು 6 to 7 kgs ವರೆಗೆ ಆರಾಮಾಗಿ ರೆಡ್ಯೂಸ್ ಆಗ್ಬಹುದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ವಿಚಾರ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಬಂಧುಗಳೇ, ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು ಬಂಜೆತನ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಮಾತಾಡಿದ್ವಿ. ನಾನು ಪದೇ ಅದನ್ನು ಮೆನ್ಷನ್ ಮಾಡ್ತಾ ಇದ್ದೆ. ಹೆಣ್ಣು ಮಕ್ಕಳಿಗೆ ಮಾತ್ರ ಆ ಸಂಕಟ, ನೋವು ಏನು ಅನ್ನೋದು ಗೊತ್ತಿರುತ್ತೆ. ಜೊತೆಗೆ PCOD ಸಮಸ್ಯೆ, ಆ ಸಮಸ್ಯೆಯೂ ಕೂಡ ಅಷ್ಟೇ ಎಷ್ಟೋ ಸಂಸಾರನ್ನ ಒಡೆದು ಹಾಕಿರುತ್ತೆ, ಅಥವಾ ಸಂಸಾರದಲ್ಲಿ ಭಿನ್ನಾಭಿಪ್ರಾಯವನ್ನು ಕೂಡ ತಂದಿರುತ್ತೆ. ಹೀಗಾಗಿ ಅದಕ್ಕೆ ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ ಇದೆ. ವಿಶೇಷವಾಗಿ ತಕ್ಷಣ ಆಯುರ್ವೇದ ಆಸ್ಪತ್ರೆಯಲ್ಲಿ ನಿಮಗೆ ಪರಿಹಾರ ಇದೆ. ಒಮ್ಮೆ ಬನ್ನಿ, ಇವ್ರ ಜೊತೆಗೆ ಮಾತಾಡಿ, ನಿಮಗೆ ಸಮಾಧಾನ ಆಯಿತು ಅಂತಾದರೆ, ಅಥವಾ ಟ್ರೀಟ್ಮೆಂಟ್ ತಗೊಳ್ಬಹುದು ಅಂತ ನಂಬಿಕೆ ಬಂತು ಅಂತಾದರೆ, ನೀವು ಆರಾಮಾಗಿ ತಕ್ಷಣ ಆಯುರ್ವೇದ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನು ತಗೊಳ್ಬಹುದು. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ವಿಚಾರ ಜೊತೆ ನಿಮಗೆ ಭೇಟಿ ಆಗ್ತೀನಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.